ವಿಜಯನಗರದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕ ಶಾಕ್ ಅನ್ನು ಕೊಟ್ಟಿದೆ. ಆರೋಗ್ಯಾಧಿಕಾರಿ ಶಂಕರ್ ನಾಯಕ್ ನಿವಾಸದ ಮೇಲೆ ದಾಳಿಯಾಗಿದೆ. ಅಕ್ರಮ ಹಣ ಗಳಿಕೆ ಹಾಗೂ ಹಲವಾರು ದೂರು ಬಂದಂತಹ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಈ ಹಿಂದೆ ಶಂಕರ್ ಅಕ್ರಮದ ಬಗ್ಗೆ ವರದಿಯನ್ನ ಬಿತ್ತರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಶಂಕರ್ ನಾಯಕ್ ಒಡೆತನದ ಆಸ್ಪತ್ರೆಗೆ ಅಕ್ರಮವಾಗಿ ಪರವಾನಗಿಯನ್ನ ಪಡೆದುಕೊಂಡಿದ್ರು ಅಂತ ಹೇಳಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿತ್ತು. ಅಂಗವಿಕಲ ಸರ್ಟಿಫಿಕೇಟ್ ನೀಡುವಲ್ಲಿ ಅಕ್ರಮ, ಹೀಗೆ ಹಲವಾರು ಅಕ್ರಮಗಳ ಬಗ್ಗೆ ವರದಿಯನ್ನ ಬಿತ್ತರ ಮಾಡಿದಂತಹ ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಗ್ಗೆ ಅಧಿಕಾರಿಗಳಿಂದ ಮನೆ, ಕಚೇರಿ, ಆಸ್ಪತ್ರೆ ಮೇಲೆ ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಸುಖಾಸುಮ್ಮನೆ ಹೋಗಿ ರೇಡ್ ಮಾಡಿದ್ದಂತೂ ಇಲ್ಲ. ಸಾಕಷ್ಟು ದೂರುಗಳು ಬಂದ್ರೆ ಈ ರೀತಿಯಾದಂತಹ ರೇಡ್ಗಳು ಆಗತ್ತೆ. ಹಾಗಾಗಿ ಇದೀಗ ಅಧಿಕಾರಿಗಳು ಆಸ್ಪತ್ರೆ, ಮನೆ, ಕಚೇರಿಯ ಮೇಲೆ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ, ಈ ಅಕ್ರಮವಾಗಿ ಪರವಾನಗಿಯನ್ನು ಕೊಡ್ತಾ ಇದ್ರು, ಅಂಗವಿಕಲರ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ರು. ಸೊ ಹಾಗಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್.